ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.com ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಕೊರೋನಾ, ಯುಕ್ರೇನ್ ಯುದ್ಧ ಇನ್ನಿತರೆ ಕಾರಣಗಳಿಂದ ಜಾಗತಿಕವಾಗಿ ಆರ್ಥಿಕ ಅಸ್ಥಿರತೆ ಆಗ್ತಾ ಇದೆ. ಪೂರೈಕೆ ಸರಪಳಿ ಅಂದರೆ ಸಪ್ಲೈ ಚೈನಲ್ಲಿ ಸಾಕಷ್ಟು ಅಡಚಣೆಯಾಗಿ ಹಣದುಬ್ಬರವನ್ನು ತಗ್ಗಿಸೋಕೆ ಎಲ್ಲ ದೇಶಗಳು ಪರದಾಡ್ತಿದ್ದಾರೆ. ಇದರ ಬೆನ್ನಲ್ಲೇ ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ ಫೆಡರಲ್ ರಿಸರ್ವ್ ಮತ್ತೆ ತನ್ನ ಬಡ್ಡಿ ದರವನ್ನು ಏರಿಕೆ ಮಾಡಿದೆ. 0.75% ಅಥವಾ 75 ಬೇಸಿಸ್ ಪಾಯಿಂಟ್ಸ್ಗಳಷ್ಟು ಬಡ್ಡಿ ದರವನ್ನು ಜಾಸ್ತಿ ಮಾಡಿದ್ದು 1994ರಿಂದ ಇದೇ ಮೊದಲ ಬಾರಿಗೆ ಇದು ದೊಡ್ಡ ಪ್ರಮಾಣದ ಏರಿಕೆ ಮಾಡಿದಂಗಾಗಿದೆ. ಇದರಿಂದ ಹಣದುಬ್ಬರ ಕಮ್ಮಿಯಾಗುತ್ತೆ ಅನ್ನೋದು ಫೆಡರಲ್ ರಿಸರ್ವ್ನ ಲೆಕ್ಕಾಚಾರ. ಅಂದಹಾಗೆ ವಿಶ್ವಾದ್ಯಂತ ಎಲ್ಲ ಸೆಂಟ್ರಲ್ ಬ್ಯಾಂಕ್ಗಳು ಈ ವಿಚಾರದಲ್ಲಿ ಅಮೆರಿಕದ ಫೆಡರಲ್ ರಿಸರ್ವನ್ನೇ ಒಂಥರದಲ್ಲಿ ಫಾಲೋ ಮಾಡ್ತಾರೆ. ಅವ್ರು ಮಾಡಿದ್ರೆ ಎಲ್ಲರೂ ಮಾಡ್ತಾ ಬರ್ತಾರೆ. ಕಳೆದ ಬಾರಿ ಕೂಡ ಅಮೆರಿಕ ಬಡ್ಡಿದರ ಏರಿಕೆ ಮಾಡಿದ ಕೂಡಲೇ ಜಪಾನ್, ಆಸ್ಟ್ರೇಲಿಯಾಗಳಲ್ಲೂ ಕೂಡ ಏರಿಕೆ ಮಾಡಲಾಯಿತು. ನಂತರ ಭಾರತೀಯ ರಿಸರ್ವ್ ಬ್ಯಾಂಕ್ ಕೂಡ ಬಡ್ಡಿ ದರವನ್ನು ಏರಿಕೆ ಮಾಡಿತು. ಹಣದುಬ್ಬರವನ್ನು ಹತೋಟಿಗೆ ತರೋವರೆಗೆ ಅಂದರೆ ಸುಮಾರು ಮುಂದಿನ 1-1.5 ವರ್ಷಗಳ ಕಾಲ ಈ ಟ್ರೆಂಡ್ ಮುಂದುವರಿಯುತ್ತೆ. ಸೊ ಇದರಿಂದ EMI ಅಂದರೆ ಎಲ್ಲ ರೀತಿಯ ಗೃಹ ಸಾಲ, ವಾಹನ ಸಾಲ, ಎಲ್ಲ ರೀತಿಯ ಸಾಲ ಮತ್ತು ಅದರ EMI ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದರೆ ಬಡ್ಡಿ ದರ ಜಾಸ್ತಿ ಆಗ್ತಾ ಹೋಗೋದ್ರಿಂದ. ಪಾಕಿಸ್ತಾನದಲ್ಲಿ ಆರ್ಥಿಕ ಪರಿಸ್ಥಿತಿ ಬಿಗಡಾಯಿಸ್ತಾ ಹೋದಂತೆಲ್ಲ ಸರ್ಕಾರ ಒಂದೊಂದೇ ರೀತಿಯಲ್ಲಿ ಅಲ್ಲಿನ ಜನರನ್ನ ಕೆಣಕೋ ಕ್ರಮ ಕೈಗೊಳ್ತಾ ಇದೆ. ಕಳೆದ ಕೆಲ ದಿನಗಳ ಹಿಂದಷ್ಟೇ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ಸಬ್ಸಿಡಿ ತೆಗೆದುಹಾಕಿ ಜನರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಅಲ್ಲದೆ ಗ್ಯಾಸ್ ಹಾಗೂ ವಿದ್ಯುತ್ ಬೆಲೆಗಳನ್ನು 45% ಏರಿಕೆ ಮಾಡಿ ಜೇಬಿಗೆ ಕತ್ತರಿ ಹಾಕಿತ್ತು. ಈಗ ಪಾಕಿಗಳ ಹೊಟ್ಟೆ ಮೇಲೆ ಕಣ್ಣು ಹಾಕಿದ್ದು ಟೀ ಕುಡಿಯೋದನ್ನು ಕಮ್ಮಿ ಮಾಡಿ ಅಂತ ಹೇಳಿದೆ. ಪಾಕ್ನ ಯೋಜನಾ ಸಚಿವ ಅಸಾನ್ ಇಕ್ಬಾಲ್ ಜನ ದಿನಕ್ಕೆ 1-2 ಕಪ್ ಚಹಾ ಕುಡಿಯೋದನ್ನು ಕಮ್ಮಿ ಮಾಡಬೇಕು, ಇದರಿಂದ ದೇಶದ ಮೇಲಿನ ಆರ್ಥಿಕ ಹೊರೆ ಕಮ್ಮಿಯಾಗುತ್ತೆ ಅಂತ ಹೇಳಿದ್ದಾರೆ. ಅಂದಹಾಗೆ ಪಾಕಿಸ್ತಾನ ವಿಶ್ವದ ಅತಿ ದೊಡ್ಡ ಚಹಾ ಆಮದುದಾರ ದೇಶ. ಇರೋ 22 ಕೋಟಿ ಜನರು ಕೂಡ ಇಲ್ಲಿ ಚಹಾ ಪ್ರಿಯರು. ಹಾಗಾಗಿ ವರ್ಷಕ್ಕೆ ಪಾಕಿಸ್ತಾನ $600 ಮಿಲಿಯನ್ ಅಂದರೆ ಸುಮಾರು 4700 ಕೋಟಿ ರೂಪಾಯಿ ಮೌಲ್ಯದ ಚಹಾವನ್ನು ಆಫ್ರಿಕಾದ ಕೆನ್ಯಾ, ಉಗಾಂಡಾ, ರುವಾಂಡಾ, ಚೀನಾ, ಬಾಂಗ್ಲಾದೇಶಗಳಿಂದ ಆಮದು ಮಾಡಿಕೊಳ್ಳುತ್ತೆ. ಜೊತೆಗೆ ಪಾಕಿಸ್ತಾನದ ಹಣದ ಮೌಲ್ಯ ಆತಂಕಕಾರಿ ರೀತಿಯಲ್ಲಿ ಕುಸಿತಾ ಹೋಗ್ತಾ ಇದ್ದು ಅಮೆರಿಕದ $1ಗೆ ಈಗ ಪಾಕಿಸ್ತಾನದ 206 ರೂಪಾಯಿ ಕೊಡಬೇಕು. ಹೀಗಾಗಿ ಪಾಕಿಸ್ತಾನ ಸರ್ಕಾರ ಹೇಗಾದರೂ ಮಾಡಿ ಹದಗೆಟ್ಟಿರೋ ಈ ದುಸ್ಥಿತಿಯನ್ನು, ಆರ್ಥಿಕ ದುಸ್ಥಿತಿಯನ್ನು ಮತ್ತೆ ಟ್ರ್ಯಾಕ್ಗೆ ತರಬೇಕು ಅಂತ ಹರಸಾಹಸ ಪಡ್ತಿದ್ದಾರೆ. ಜೂನ್ ಅಂತ್ಯದಲ್ಲಿ ನಡೆಯುವ ಮಹತ್ವಪೂರ್ಣ ನ್ಯಾಟೋ ಶೃಂಗಸಭೆಗೆ ಇದೇ ಮೊದಲ ಬಾರಿಗೆ ಜಪಾನ್ ಕೂಡ ಪಾಲ್ಗೊಳ್ಳುತ್ತೆ. ಈ ತಿಂಗಳ 28ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೆ ಸ್ಪೇನ್ ರಾಜಧಾನಿ ಮ್ಯಾಡ್ರಿಡ್ನಲ್ಲಿ ನ್ಯಾಟೋ ರಾಷ್ಟ್ರಗಳು ಸಭೆ ಸೇರಲಿವೆ. ಇದರ ಜೊತೆಗೆ ಅಮೆರಿಕ ನೇತೃತ್ವದ ಮತ್ತೊಂದು ಗುಂಪು G7 ರಾಷ್ಟ್ರಗಳು ಕೂಡ ಚರ್ಚೆಗೆ ಪಾಲ್ಗೊಳ್ತವೆ. ಹೀಗಾಗಿ ಯುರೋಪ್ಗೆ ಹಾರಲಿರೋ ಜಪಾನ್ ಪ್ರಧಾನಿ ಫುಮಿಯೋ ಕಿಶಿಡಾ ನ್ಯಾಟೋ ಗುಂಪಿನ ಸಭೆಯಲ್ಲಿ ಪಾಲ್ಗೊಳ್ತಾರೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ ಕಿಶಿಡಾ, G7 ಗುಂಪಲ್ಲಿ ಏಷ್ಯಾದಿಂದ ನಾವು ಒಬ್ಬರೇ ಇದ್ದೀವಿ, ಹಾಗಾಗಿ ಜಪಾನ್ನ ರಾಜಕೀಯ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡಲಾಗ್ತಾ ಇದೆ. ನ್ಯಾಟೋ ಶೃಂಗಸಭೆಗೆ ಇದೇ ಮೊದಲ ಬಾರಿಗೆ ಜಪಾನ್ ಪ್ರಧಾನಿ ಹೋಗಿ ಪಾಲ್ಗೊಳ್ಳುವಂಥ ಸಂದರ್ಭ ಇದು ಅಂತ ಹೇಳಿದ್ದಾರೆ. ಅಲ್ಲದೆ ಇಂದು ಯುಕ್ರೇನ್ಗೆ ಆದ ಪರಿಸ್ಥಿತಿ ನಾಳೆ ಪೂರ್ವ ಏಷ್ಯಾದಲ್ಲೂ ಕೂಡ ಉಂಟಾಗಬಹುದು. ಹೀಗಾಗಿ ನಾವು ನಮ್ಮನ್ನು ಗಟ್ಟಿ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಅಂದಹಾಗೆ ಈ ರಷ್ಯಾ ಯುಕ್ರೇನ್ ಸಂಘರ್ಷ ಶುರುವಾದಾಗಿನಿಂದ ಜಪಾನ್ ಹಾಗೂ ಅಮೆರಿಕ ಒಟ್ಟಿಗೆ ರಷ್ಯಾವನ್ನು ಖಂಡನೆ ಮಾಡ್ತಿವೆ. ಅಮೆರಿಕದಷ್ಟು ನೇರ ವಾಗ್ದಾಳಿ ಮಾಡದೆ ಹೋದರೂ ಕೂಡ ಜಪಾನ್ ರಷ್ಯಾ ವಿರುದ್ಧ ಮಾತಾಡಿದೆ. ಅಮೆರಿಕಾಗೆ ಯುರೋಪ್ನಷ್ಟೇ ಫ್ರೆಂಡ್ ಏಷ್ಯಾದಲ್ಲಿ ಯಾರಾದರೂ ಇದ್ದರೆ ಅದು ಜಪಾನ್ ಮತ್ತು ಸೌತ್ ಕೊರಿಯಾ ಮಾತ್ರ. ಹೀಗಾಗಿ ರಷ್ಯಾದ ಹಿತ್ತಲಲ್ಲೇ ಇರೋ ಜಪಾನ್ಗೆ ಪುಟಿನ್ ಭಯ ಇದ್ದೇ ಇದೆ. ಹಾಗಾಗಿ ಜೊತೆಗೆ ಪುಟಿನ್ರ ಫ್ರೆಂಡ್ ಜಿನ್ಪಿಂಗ್ ಭಯ ಕೂಡ ಜಪಾನ್ಗಿದೆ. ಹಾಗಾಗಿ ಜಪಾನ್ ಈ ಸಭೆಯಲ್ಲಿ ಭಾಗವಹಿಸುವ ಮೂಲಕ ತನ್ನ ಮೇಲೆ ಚೀನಾ ಆಗಲಿ ರಷ್ಯಾ ಆಗಲಿ ಕಣ್ಣು ಹಾಕಿದರೆ ಅದಕ್ಕೆ ಯುರೋಪ್ ಮತ್ತು ಅಮೆರಿಕನ್ ರಾಷ್ಟ್ರಗಳನ್ನು ತೋರಿಸಿ ಹೆದರಿಸೋ ಪ್ರಯತ್ನವನ್ನು ಮಾಡ್ತಿರೋ ಥರ ಕಾಣಿಸ್ತಾ ಇದೆ. ನೋಡಿ, ನಾವು ಯುಕ್ರೇನ್ ಅಷ್ಟು ವೀಕ್ ಅಲ್ಲ, ಸ್ಟ್ರಾಂಗ್ ಇದ್ದೀವಿ ನಾವು. ಜೊತೆಗೆ ನಮಗೆ ಅಮೆರಿಕ ಮತ್ತು ಇತರ ರಾಷ್ಟ್ರಗಳ ಸಪೋರ್ಟ್ ಇನ್ನೂ ಜಾಸ್ತಿ ಇದೆ. ಯುಕ್ರೇನ್ ವಿಚಾರದಲ್ಲಿ ಇವರು ಬರದೇ ಇರ್ಬೋದು, ನಮ್ಮ ವಿಚಾರದಲ್ಲಿ ಬಂದೇ ಬರ್ತಾರೆ ಸಪೋರ್ಟ್ಗೆ. ನಾವು ಟ್ರೀಟಿ ಬೌಂಡ್ ಅಲೈಸ್ ಅಂದರೆ ಕಾನೂನುಬದ್ಧವಾಗಿ ನಾವು ಇವರ ಮಿತ್ರರು, ನಮ್ಮದು ಬೆಂಬಲಕ್ಕೆ ಬಂದೇ ಬರ್ತಾರೆ ಅಮೆರಿಕ ಅಥವಾ ಅಮೆರಿಕದ ಮಿತ್ರರು ಅಂತ ತೋರಿಸ್ಕೊಳ್ಳೋ ರೀತಿಯಲ್ಲಿ ಜಪಾನ್ ನಾವು ಒಂದು ಗ್ಯಾಂಗ್ ನಾವು ಅಂತ ತೋರಿಸ್ಕೊಳ್ಳೋ ಪ್ರಯತ್ನವನ್ನು ಜಪಾನ್ ಮಾಡ್ತಾ ಇದೆ. ಉತ್ತರ ಕೊರಿಯಾ ಮತ್ತೊಂದು ಹೊಸ ಅಣ್ವಸ್ತ್ರ ಪರೀಕ್ಷೆ ಮಾಡೋಕೆ ಎಲ್ಲ ತಯಾರಿ ನಡೆಸ್ತಾ ಇದೆ. ಅದರ ಕನ್ಸ್ಟ್ರಕ್ಷನ್ ಕೂಡ ನಡೀತಾ ಇದೆ ಅಂತ ಅಮೆರಿಕ ಮೂಲದ ಸಂಸ್ಥೆ ವರದಿ ಪ್ರಕಟಿಸಿದೆ. ಸೆಂಟರ್ ಫಾರ್ ಸ್ಟ್ರಾಟಜಿಕ್ ಆ್ಯಂಡ್ ಇಂಟರ್ನ್ಯಾಷನಲ್ ಸ್ಟಡೀಸ್ ಅನ್ನೋ ಸಂಸ್ಥೆ ವರದಿ ಪಬ್ಲಿಕ್ ಮಾಡಿದೆ. ಅಣ್ವಸ್ತ್ರ ಪರೀಕ್ಷೆ ನಡೆಸುವ ಟನಲ್ ಅಥವಾ ಗುಪ್ತ ಸುರಂಗಗಳ ಕೆಲಸ ಜೋರಾಗಿ ನಡೀತಾ ಇದೆ. 2ನೇ ಮತ್ತು 3ನೇ ಟನಲ್ಗಳು ಈಗಾಗಲೇ ಪರೀಕ್ಷೆಗೆ ರೆಡಿ ಆಗಿಬಿಟ್ಟಿವೆ. 4ನೇ ಟನಲ್ನಲ್ಲಿ ಅದರ ನಿರ್ಮಾಣ ಕಾರ್ಯ ಜೋರಾಗಿ ನಡೀತಾ ಇದೆ. ಭವಿಷ್ಯದಲ್ಲಿ ಇಲ್ಲೂ ಕೂಡ ಅಣ್ವಸ್ತ್ರ ಪರೀಕ್ಷೆ ಮಾಡೋಕೆ ತಯಾರಿ ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಹೇಳಿದೆ.
ಸ್ಯಾಟಲೈಟ್ ಚಿತ್ರಗಳಿಂದ ಇದು ಗೊತ್ತಾಗಿದೆ. ನಿರ್ಮಾಣ ಕಾರ್ಯ ನಡೀತಿರೋ ಜಾಗದಲ್ಲಿ ಕೆಲ ಮರಗಳು ಮತ್ತು ಚಿಕ್ಕ ಪೊದೆಗಳ ಪಕ್ಕದಲ್ಲಿ ಕೆಲ ಭೂ ರಚನೆ ಕಂಡು ಬಂದಿದೆ. ಈ ಜಾಗಕ್ಕೆ ಅಧಿಕಾರಿಗಳು ಪೂರ್ವ ಪರಿಶೀಲನೆಗಾಗಿ ಬರ್ತಾನೆ ಇದ್ದಾರೆ ಅಂತ ಹೇಳಿದೆ. ಇತ್ತ ಅಮೆರಿಕ ಹಾಗೂ ದಕ್ಷಿಣ ಕೊರಿಯಾದ ಅಧಿಕಾರಿಗಳು ಕೂಡ ಕಿಮ್ ಯಾವುದೇ ಕ್ಷಣದಲ್ಲೂ ಅಣ್ವಸ್ತ್ರ ಪರೀಕ್ಷೆ ಮಾಡಬಹುದು ಅಂತ ಹೇಳಿದ್ದಾರೆ. ಅಮೆರಿಕದಲ್ಲಿರೋ ಸೌದಿಯ ರಾಯಭಾರ ಕಚೇರಿಯ ರಸ್ತೆಗೆ ಅಲ್ಲಿನ ಸ್ಥಳೀಯ ಆಡಳಿತ ಹೊಸದಾಗಿ ಮರುನಾಮಕರಣ ಮಾಡಿದೆ. ಯಾರ ಹೆಸರು ಗೊತ್ತಾ? ಮೃತ ಪತ್ರಕರ್ತ ಜಮಾಲ್ ಖಶೋಗಿ ಹೆಸರು. ಅಮೆರಿಕ ಅಧ್ಯಕ್ಷ ಜೋ ಬೈಡೆನ್ ಹಾಗೂ ಸೌದಿ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ನಡುವಿನ ವಾಗ್ವಾದಕ್ಕೆ ಕಾರಣ ಆಗಿದ್ದ ಅದೇ ಖಶೋಗಿ ಹೆಸರು. ಈ ಬಗ್ಗೆ ಹೇಳಿಕೆ ನೀಡಿರೋ ಕೊಲಂಬಿಯಾ ಕೌನ್ಸಿಲ್ನ ಜಿಲ್ಲಾ ಅಧ್ಯಕ್ಷ ಫಿಲ್ ಮೆಂಡೆಲ್ಸನ್, ಜಮಾಲ್ ಖಶೋಗಿ ಅವರ ದೃಢತೆಯನ್ನ ಮುಚ್ಚಿಡೋಕೆ ಸಾಧ್ಯ ಇಲ್ಲ, ಅವರ ನೆನಪಿಗಾಗಿ ಈ ಹೆಸರನ್ನ ಇಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಮುಂದಿನ ತಿಂಗಳು ಜೋ ಬೈಡೆನ್ ಸೌದಿ ಪ್ರವಾಸವನ್ನು ಕೈಗೊಳ್ಳುತ್ತಾರೆ. ಈ ಪ್ರವಾಸದ ಸಂದರ್ಭದಲ್ಲಿನೇ ಇಬ್ಬರ ನಡುವೆ ಯಾವ ವಿಚಾರಕ್ಕೆ ಮನಸ್ತಾಪ ಉಂಟಾಗಿತ್ತು ಅದೇ ವ್ಯಕ್ತಿ ಹೆಸರನ್ನ ಸೌದಿ ರಾಯಭಾರ ಕಚೇರಿಯ ಮುಂದಿನ ರಸ್ತೆಗಿಡಲಾಗಿದೆ. ಹೀಗಾಗಿ ಇಬ್ಬರ ಭೇಟಿಯಲ್ಲಿ ಈ ವಿಚಾರ ಮತ್ತೆ ಬರುತ್ತಾ, ಮತ್ತಷ್ಟು ಈ ಗಾಯವನ್ನು ಕೆದಕ್ದಂಗೆ ಆಗುತ್ತಾ ಅಂತ ನೋಡ್ಬೇಕೀಗ. ಅದು ಹಾಗೆ ಜಮಾಲ್ ಖಶೋಗಿ ಸೌದಿ ಮೂಲದ ಅಮೆರಿಕನ್ ಪತ್ರಕರ್ತರಾಗಿದ್ದರು. ಈತ ಸೌದಿ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ವಿರುದ್ಧ ಲೇಖನಗಳನ್ನು ಬರಿತಾ ಇದ್ರು ಅಂತ ಅವ್ರನ್ನ 2018ರಲ್ಲಿ ಹತ್ಯೆ ಮಾಡಿ ಮುಗಿಸಲಾಗಿತ್ತು. ಇದರಲ್ಲಿ ನೇರವಾಗಿ ಸೌದಿ ಯುವರಾಜನೇ ಪಾಲ್ಗೊಂಡಿದ್ದ ಅಂತ ಆರೋಪ ಕೂಡ ಇದೆ. ಆದರೆ ಅಂದಿನ ಅಧ್ಯಕ್ಷ ಟ್ರಂಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಆರಂಭದಲ್ಲಿ ನಾವು ಇದರಲ್ಲಿ ಭಾಗಿಯಾದ ಯಾರನ್ನ ಕೂಡ ಬಿಡಲ್ಲ ಅಂತ ಅಬ್ಬರಿಸಿಬಿಟ್ರು. ಆದರೆ ಆಮೇಲೆ ಸೌದಿಯಲ್ಲಿ ಈತನೇ ಈಗ ಮುಂಚೂಣಿಯಲ್ಲಿರೋರು, ಸೌದಿ ರಾಜ ಇದ್ದರೂ ಕೂಡ ಈ ಯುವರಾಜನೇ ಸಂಪೂರ್ಣವಾಗಿ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದಾರೆ ಸೌದಿಯಲ್ಲಿ. ಸೌದಿ ಅಮೆರಿಕದ ಮಿತ್ರ ರಾಷ್ಟ್ರ, ಈ ಮಿಡಲ್ ಈಸ್ಟ್ನಲ್ಲಿ ಪ್ರಮುಖ ರಾಷ್ಟ್ರ, ಅದ್ರ ಜೊತೆ ಸಂಬಂಧ ಹಾಳು ಮಾಡ್ಕೋಬೇಕಾಗತ್ತೆ ಅಂಥೇಳಿ ಈ ರಾಜತಾಂತ್ರಿಕ ಜಾಣತನವನ್ನು ಮೆರೆದು ಡೊನಾಲ್ಡ್ ಟ್ರಂಪ್ ತಮ್ಮ ಈ ಅಮೆರಿಕದ ಸಿದ್ಧಾಂತ ಇದೆಯಲ್ಲ ಅದನ್ನು ಸ್ವಲ್ಪ ಟೋನ್ ಡೌನ್ ಮಾಡಿ ಸುಮ್ಮನಾಗಿದ್ರು. ಆದರೆ ಆ ನಂತರ ಬಂದ ಬೈಡೆನ್ ಈ ಪ್ರಕರಣವನ್ನು ಮತ್ತೆ ಕೆಣಕಿದ್ರು. ಹೀಗಾಗಿ ಇದು ಸೌದಿ ರಾಜ ಹಾಗೂ ಬೈಡೆನ್ರ ಮುನಿಸಿಗೆ, ವಿಶೇಷವಾಗಿ ಸೌದಿ ಯುವರಾಜ ಮತ್ತು ಬೈಡೆನ್ರ ಮುನಿಸಿಗೆ ಕಾರಣ ಆಗಿತ್ತು. ಯುಕ್ರೇನ್ ಮೇಲೆ ಯುದ್ಧ ಸಾರಿದಾಗಿನಿಂದ ರಷ್ಯಾ ತನ್ನ ದೇಶದ ಜನರಿಗೆ ಸತ್ಯ ಮರೆಮಾಚೋಕೆ ನಾನಾ ರೀತಿಯ ಸೆನ್ಸಾರ್ಶಿಪ್ ಹೇರ್ತಿರೋದನ್ನು ನಿಮಗೆಲ್ಲ ಗೊತ್ತೇ ಇದೆ. ರಷ್ಯಾದ ಮಾಧ್ಯಮಗಳೆಲ್ಲ ತಾನು ಬಯಸಿದ ಹಾಗೆ ರಿಪೋರ್ಟ್ ಮಾಡಬೇಕು ಅಂತ ಪುಟಿನ್ ಆಡಳಿತ ಹಲವು ನಿರ್ಬಂಧಗಳನ್ನು ಹೇರಿತ್ತು. ಕೊನೆಗೆ ಒಂದು ನಿಯಮವನ್ನೇ ಜಾರಿ ಮಾಡಿ ರಷ್ಯನ್ ಸೇನೆ ಸರ್ಕಾರದ ವಿರುದ್ಧ ಏನೇ ಸುದ್ದಿ ಪ್ರಕಟ ಮಾಡಿದರೂ ಕೂಡ ಶಿಕ್ಷೆ ನೀಡಲಾಗುತ್ತೆ ಅಂತ ಹೇಳ್ತು. ಆದರೆ ಇದೀಗ ರಷ್ಯಾದಲ್ಲಿ ಯುದ್ಧದ ಸುದ್ದಿ ಸರಿಯಾಗಿ ತಲುಪೋ ಹಾಗೆ, ಅದರಲ್ಲೂ ಕೂಡ ರಷ್ಯಾದ ಯುದ್ಧಾಪರಾಧದ ಕೃತ್ಯಗಳು ಅಲ್ಲಿನ ಜನರಿಗೆ ಗೊತ್ತಾಗೋ ಹಾಗೆ ಮಾಡೋಕೆ ಅಮೆರಿಕ ಮಾಸ್ಟರ್ ಪ್ಲಾನ್ ಒಂದನ್ನು ಮಾಡಿತ್ತು ಅಂತ ಗೊತ್ತಾಗಿದೆ. ಅದೇನು ಅಂದರೆ ರಷ್ಯಾದ ಸೆನ್ಸಾರ್ಶಿಪ್ನಿಂದ ತಪ್ಪಿಸ್ಕೊಳ್ಳೋಕೆ VPNಗಳನ್ನು ಪ್ರಮೋಟ್ ಮಾಡಿತ್ತು ಅಂತ ಗೊತ್ತಾಗಿದೆ. ಅಂದಹಾಗೆ ಈ VPN ಅಂದರೆ ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ನಿಂದ ನಾವು ನಮ್ಮ ಡಿಜಿಟಲ್ ಐಡೆಂಟಿಟಿಯನ್ನು ಬಚ್ಚಿಡ್ಬೋದು, ಮರೆಮಾಚಿಡ್ಬೋದು. ನಾವು ಭಾರತದಲ್ಲಿದ್ದರೂ ಕೂಡ VPN ಬಳಸಿ ಇನ್ನೆಲ್ಲೋ ಇರೋ ಕಡೆ ಇದ್ದೀವಿ ಅಂತ ತೋರಿಸ್ಬೋದು. ಈ ಮೂಲಕ ಸರ್ಕಾರಗಳು ಬ್ಲಾಕ್ ಮಾಡಿರುವಂಥ ವೆಬ್ಸೈಟ್ಗಳ ಕಾಂಟೆಂಟ್ಗಳನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಈ ರೀತಿಯ 3 VPN ಕಂಪನಿಗಳಿಗೆ ಅಮೆರಿಕ ಸರ್ಕಾರ ಖುದ್ದು ತಾನೇ ಫಂಡಿಂಗ್ ಮಾಡಿತ್ತು ಅಂತ ಈಗ ಗೊತ್ತಾಗಿದೆ. NTH ಲಿಂಕ್ ಹಾಗೆ ಸಿಫಾನ್ ಆ್ಯಂಡ್ ಲ್ಯಾಂಟನ್ ಅನ್ನೋ VPNಗಳಿಗೆ ಅಮೆರಿಕ 2015ರಿಂದ 2021ನೇ ಇಸ್ವಿವರೆಗೆ $4.8 ಮಿಲಿಯನ್, ಸುಮಾರು 37 ಕೋಟಿ ರೂಪಾಯಿ ಫಂಡ್ ಮಾಡಿತ್ತು. ಆದರೆ ಯುಕ್ರೇನ್ ಯುದ್ಧ ಶುರುವಾದಾಗಿನಿಂದ ಫಂಡಿಂಗ್ ಮಾಡೋದು ಅದರ ದುಪ್ಪಟ್ಟಾಗಿದೆ ಅಂತ ರಾಯ್ಟರ್ಸ್ ವರದಿ ಮಾಡಿದೆ. ಇವತ್ತ ರಷ್ಯಾದಲ್ಲೂ ಕೂಡ ಯುದ್ಧ ಶುರುವಾದ ಮೇಲೆ VPN ಬಳಸೋಕೆ ಪ್ರಮೋಟ್ ಮಾಡುವಂತಹ ಪೋಸ್ಟರ್ಗಳನ್ನೆಲ್ಲ ಜಾಸ್ತಿ ಹಾಕಲಾಗಿತ್ತು. ಆನ್ಲೈನ್ ಕ್ಯಾಂಪೇನ್ ಕೂಡ ಶುರುವಾಗಿತ್ತು ಅಂತ ಹೇಳಲಾಗಿದೆ. ಜೊತೆಗೆ ಕಳೆದ ತಿಂಗಳೊಂದರಲ್ಲೇ ರಷ್ಯಾದಲ್ಲಿ ಸುಮಾರು 40 ಲಕ್ಷ ಜನ VPN ಬಳಸಿದ್ದಾರೆ ಅಂತ ಓಪನ್ ಟೆಕ್ನಾಲಜಿ ಫಂಡ್ ಅನ್ನೋ ಸಂಸ್ಥೆ ಮಾಹಿತಿಯನ್ನು ಕೊಟ್ಟಿದೆ. ಸೊ ಸೆನ್ಸಾರ್ಶಿಪ್ ಹೇರಿದ್ರು ಕೂಡ VPN ಮೂಲಕ ರಷ್ಯಾ ಜನ ಏನು ನೋಡಬೇಕು ಅದನ್ನು ನೋಡಿದ್ರು ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಂದಹಾಗೆ ಭಾರತದಲ್ಲೂ ಕೂಡ VPNಗಳ ಮೇಲೆ ಈಗ ಗದಾಪ್ರಹಾರವನ್ನು ಸರ್ಕಾರ ಮಾಡಿದೆ. ಎಂಥ ರೂಲ್ಸ್ಗಳನ್ನು ತರಲಾಗಿದೆ ಅಂದರೆ VPNಗಳು ಭಾರತ ಬಿಟ್ಟು ಹೋಗಬೇಕು, ಆ ರೀತಿಯ ಒಂದು ಕಟುವಾದ ನೀತಿಗಳನ್ನು VPNಗಳ ಮೇಲೆ ಭಾರತದಲ್ಲೂ ಕೂಡ ತರಲಾಗಿದೆ. ಈ VPNಗಳು ಭದ್ರತೆಗೆ ಧಕ್ಕೆಯನ್ನು ತರ್ತಿದ್ದಾವೆ, ಉಗ್ರರೆಲ್ಲ ಇದನ್ನು ಯೂಸ್ ಮಾಡ್ತಿದ್ದಾರೆ, ಸಮಾಜಘಾತಕ ಶಕ್ತಿಗಳು ಯೂಸ್ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕಾಗಿ ಭಾರತ ಸರ್ಕಾರ ಕೂಡ VPNಗಳ ಮೇಲೆ ಗದಾಪ್ರಹಾರ ಮಾಡಿದೆ. ಯುಕ್ರೇನ್ ಮೇಲೆ ಮುಗಿಬಿದ್ದಿರೋ ಪುಟಿನ್ ಜಾಗತಿಕವಾಗಿ ಒಬ್ಬಂಟಿಯಾಗ್ತಾರ ಅನ್ನೋ ಆತಂಕದ ನಡುವೆಯೇ ಉತ್ತರ ಕೊರಿಯಾ ಬಳಿಕ ಮತ್ತೊಬ್ಬ ದೊಡ್ಡ ಸ್ನೇಹಿತ ಚೀನಾ ಬೆಂಬಲ ಸಿಕ್ಕಿದೆ. ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ನೇರವಾಗಿ ನಾವು ನಮ್ಮ ಸ್ನೇಹಿತ ಅಂದರೆ ರಷ್ಯಾ ನಮ್ಮ ಸ್ನೇಹಿತ, ಸಾರ್ವಭೌಮತ್ವ ಮತ್ತು ಹಿತಾಸಕ್ತಿ ರಷ್ಯಾದೇನೆಲ್ಲ ಇರುತ್ತಲ್ಲ ಇಂಥ ವಿಚಾರಗಳು, ಅದಕ್ಕೆ ಬೆಂಬಲ ಕೊಡೋದನ್ನು ನಿರಂತರವಾಗಿ ಮುಂದುವರಿಸ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಇದರಿಂದ ಇಷ್ಟು ದಿನ ಕೇವಲ ಮೇಲ್ಮೇಲೆ ವ್ಯಕ್ತವಾಗ್ತಿದ್ದ ಬೆಂಬಲ ಈಗ ಸ್ಪಷ್ಟವಾಗಿ ಚೀನಾದ ರೂಲರ್ ಜಿನ್ಪಿಂಗ್ ಬಾಯಿಂದಲೇ ಬಂದಿದೆ. ತಾಂತ್ರಿಕ ಕಾರಣಗಳಿಂದ ಯುರೋಪ್ಗೆ ಹೋಗಿದ್ದ ಗ್ಯಾಸ್ ಸಪ್ಲೈಯನ್ನ ಬಂದ್ ಮಾಡ್ತಾ ಇದ್ದೀವಿ ಅಂತ ರಷ್ಯಾದ ಗ್ಯಾಸ್ ಪೂರೈಕೆದಾರ ಕಂಪನಿ ಗ್ಯಾಸ್ ಪ್ರಾಮ್ ಹೇಳಿದೆ.
ಈ ಬಗ್ಗೆ ಹೇಳಿಕೆ ಪ್ರಕಟ ಮಾಡಿದ್ದು, ಗ್ಯಾಸ್ ಸಪ್ಲೈ ಮಾಡೋ ಕಾಂಪ್ರೆಸರ್ ಕೆಟ್ಟು ಹೋಗಿದೆ, ಅದನ್ನು ರೆಡಿ ಮಾಡ್ತಾ ಇದ್ದೀವಿ, ಹಾಗಾಗಿ ಯುರೋಪ್ಗೆ ಹೋಗ್ತಾ ಇದೆ, 40% ಅನಿಲ ಪೂರೈಕೆ ಬಂದ್ ಮಾಡ್ತಾ ಇದ್ದೀವಿ ಅಂತ ಹೇಳಿದೆ. ಇದರ ಬೆನ್ನಲ್ಲೇ ಜರ್ಮನಿ ಪ್ರತಿಕ್ರಿಯೆ ಕೊಟ್ಟಿದ್ದು, ಟೆಕ್ನಿಕಲ್ ಕಾರಣಗಳಿಂದ ಹೀಗಾಗಿಲ್ಲ, ಪೊಲಿಟಿಕಲ್ ಕಾರಣಗಳಿಂದ ನಿಂತಿರೋದು ಅಂತ ಕಿಡಿಕಾರಿದೆ. ಅಂದಹಾಗೆ ನಿನ್ನೆಯಷ್ಟೇ ಯುರೋಪಿಯನ್ ಕಮಿಷನ್ ರಷ್ಯಾ ನಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೆ, ನಾವು ಇಸ್ರೇಲ್ನಿಂದ ಗ್ಯಾಸ್ ತರಿಸ್ಕೊಳ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿತ್ತು. ರಷ್ಯಾ ವಿರುದ್ಧ ಯುಕ್ರೇನ್ಗೆ ಅಮೆರಿಕದ ನೆರವಿನ ಹರಿವು ಮುಂದುವರೆದಿದೆ. ಶಸ್ತ್ರಾಸ್ತ್ರ ಕೊಳ್ಳೋದಾಗಿ ಹೊಸದಾಗಿ ಸುಮಾರು $1 ಬಿಲಿಯನ್ ಅಂದರೆ ಸುಮಾರು 7.8 ಸಾವಿರ ಕೋಟಿ ರೂಪಾಯಿಗಳನ್ನು ಕೊಡೋದಾಗಿ ಅಮೆರಿಕ ಅಧ್ಯಕ್ಷ ಜೋ ಬೈಡೆನ್ ಅನೌನ್ಸ್ ಮಾಡಿದ್ದಾರೆ. ಯುಕ್ರೇನ್ ಅಧ್ಯಕ್ಷ ವೊಲಡಿಮಿರ್ ಝೆಲೆನ್ಸ್ಕಿ ಜೊತೆಗೆ ಈ ಬಗ್ಗೆ ಕಾಲ್ನಲ್ಲಿ ಮಾತಾಡಿದ್ದು, ರಷ್ಯಾ ಆಕ್ರಮಣದ ವಿರುದ್ಧ ಯುಕ್ರೇನ್ಗೆ ಸಹಾಯ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ದಾರೆ. ಈ ಸೇನಾ ಪ್ಯಾಕೇಜ್ನಲ್ಲಿ ಆಂಟಿ ಶಿಪ್ ಡಿಫೆನ್ಸ್ ಸಿಸ್ಟಮ್, ಆರ್ಟಿಲರಿ, ಅಡ್ವಾನ್ಸ್ಡ್ ರಾಕೆಟ್ಗಳು ಕೂಡ ಸೇರಿರುತ್ತೆ ಅಂತ ಹೇಳಲಾಗಿದೆ. ಅತ್ತ ಯುಕ್ರೇನ್ಗೆ ಬೆಂಬಲ ಕೊಡೋದರ ಪ್ರತೀಕವಾಗಿ ಫ್ರಾನ್ಸ್ ಅಧ್ಯಕ್ಷ ಎಮಾನ್ಯುಯಲ್ ಮ್ಯಾಕ್ರಾನ್, ಜರ್ಮನ್ ಚಾನ್ಸಲರ್ ಒಲಾಫ್ ಶೋಲ್ಸ್ ಮತ್ತು ಇಟಲಿ ಪ್ರಧಾನಿ ಮಾರಿಯೋ ಡ್ರಾಘಿ ಟ್ರೇನ್ ಮೂಲಕ ಕಿಯವ್ಗೆ ಭೇಟಿ ನೀಡ್ತಾ ಇದ್ದಾರೆ. ಈ ಸಂಬಂಧ ಮೂವರು ನಾಯಕರು ಪೋಲೆಂಡ್ನಲ್ಲಿ ರೈಲು ಹತ್ತಿದ್ದಾರೆ ಅಂತ AFP ವರದಿ ಮಾಡಿದೆ. ಟರ್ಕಿಯ ವಾಯು ಪ್ರದೇಶದಲ್ಲಿ ನಿನ್ನೆ ದೊಡ್ಡ ವಿಮಾನ ದುರಂತವೊಂದು ಸ್ವಲ್ಪದರಲ್ಲೇ ತಪ್ಪಿದೆ. ಶ್ರೀಲಂಕಾದ UL 504 ವಿಮಾನ ಮತ್ತು ಬ್ರಿಟನ್ಗೆ ಸೇರಿದ ವಿಮಾನ ಒಂದಕ್ಕೊಂದು ಡಿಕ್ಕಿ ಹೊಡೆಯೋದು ಪೈಲಟ್ನ ಸಮಯ ಪ್ರಜ್ಞೆಯಿಂದ ಮಿಸ್ ಆಗಿದೆ. ಮೂಲಗಳ ಪ್ರಕಾರ ಲಂಕಾದ UL 504 ವಿಮಾನ ಸುಮಾರು 275 ಮಂದಿಯನ್ನು ಹೊತ್ತು ಲಂಡನ್ನಿಂದ ಕೊಲಂಬೋಗೆ ಹೊರಟಿತ್ತು. ಈ ವೇಳೆ ಟರ್ಕಿ ಬಳಿ UL 504ಗೆ 33,000 ಅಡಿಗಳಿಂದ 35,000 ಅಡಿ ಎತ್ತರದಲ್ಲಿ ಸಾಗೋಕೆ ಅಂಕಾರಾದ ಏರ್ ಟ್ರಾಫಿಕ್ ಕಂಟ್ರೋಲರ್ ATC ಅಂದರೆ ಟರ್ಕಿಯ ಅಂಕಾರ ಅಲ್ಲಿಂದ ಸೂಚನೆ ಬಂತು. ಆದರೆ ಅದೇ ಮಾರ್ಗದಲ್ಲಿ ಆಗ ಬ್ರಿಟಿಷ್ ಏರ್ವೇಸ್ನ ವಿಮಾನವೊಂದು ಎದುರಿಗೆ ಬರ್ತಾ ಇರೋದು ಲಂಕಾ ವಿಮಾನಕ್ಕೆ ಕಾಣಿಸ್ತು. ಹೀಗಾಗಿ ಪೈಲಟ್ ವಿಮಾನವನ್ನು 35,000 ಅಡಿಗೆ ಏರಿಸಿಲ್ಲ. ಹೇಗಿದ್ರೂ ಕೂಡ ATC ಮತ್ತೆ ಮೇಲಕ್ಕೆ ಹಾರೋಕೆ ಡೈರೆಕ್ಷನ್ಸ್ ಕೊಟ್ಟಿದೆ. ಆದರೆ ಪೈಲಟ್ ಅದನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ, ಬೇಕು ಅಂತಾನೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ಅದಾದಮೇಲೆ ATC ಬೇಡ ಹೋಗ್ಬಿಡಿ, ಎದುರಿಗೆ ಮತ್ತೊಂದು ವಿಮಾನ ಬರ್ತಾ ಇದೆ ಅಂತ ಲಾಸ್ಟ್ ಮೂಮೆಂಟಲ್ಲಿ ಹೇಳಿದೆ. ಫಸ್ಟ್ ಹೇಳಿದಾಗ ಮೇಲೆ ಹೋಗಿದ್ರೆ ಅನಾಹುತ ಆಗ್ಬಿಡ್ತಾ ಇತ್ತು. ಪೈಲಟ್ ಹೋಗಿಲ್ಲ, ಇದರಿಂದ ದೊಡ್ಡ ದುರಂತ ಒಂದು ತಪ್ಪಿದೆ. ಮುಂದೆ ಹೋಗ್ಬಿಟ್ಟಿದ್ರೆ ಏನಾಗ್ತಿತ್ತು? ಬ್ರಿಟಿಷ್ ಆ ಕಡೆಯಿಂದ ಬರ್ತಾ ಇದ್ದ ಬ್ರಿಟಿಷ್ ವಿಮಾನದಲ್ಲೂ ಕೂಡ ಸುಮಾರು 250 ಪ್ರಯಾಣಿಕರು ಪ್ರಯಾಣ ಮಾಡ್ತಾ ಇದ್ರು. 2 ವಿಮಾನ ಕ್ರಾಶ್ ಆಗಿದ್ರೆ ಅದರಲ್ಲಿದ್ದ 2 ವಿಮಾನದಿಂದ ಅಷ್ಟು ಜನ ಪ್ರಾಣ ಕಳ್ಕೊಳ್ತಾ ಇದ್ರು. ಇದೀಗ ಲಂಕಾ ಪೈಲಟ್ ಸಮಯ ಪ್ರಜ್ಞೆಯನ್ನ ವಿಶ್ವದ ಎಲ್ಲರೂ ಕೊಂಡಾಡ್ತಾ ಇದ್ದಾರೆ. ಜೊತೆಗೆ ಈ ಬಗ್ಗೆ ತನಿಖೆಯನ್ನು ಕೂಡ ಈಗ ಆದೇಶ ನೀಡಲಾಗಿದೆ, ಯಾಕೆ ಹಿಂಗಾಯಿತು ಮಿಸ್ಕಮ್ಯುನಿಕೇಶನ್ ಅಂತ. ಈಗಾಗಲೇ 30 ದೇಶಗಳಿಗೆ ಹಬ್ಬಿರೋ ಮಂಕಿ ಪಾಕ್ಸ್ ವೈರಸ್ನ ಹೆಸರು ಬದಲಾವಣೆ ಮಾಡೋಕೆ ವಿಶ್ವ ಆರೋಗ್ಯ ಸಂಸ್ಥೆ ಯೋಚನೆ ಮಾಡ್ತಾ ಇದೆ. ಈಗಿರೋ ಹೆಸರು ಒಂದು ಪ್ರಾಣಿದು, ಇದು ತಾರತಮ್ಯದ ವರ್ತನೆ, ಇದು ನಾವು ಈ ರೀತಿ ಪ್ರಾಣಿಗಳ ಹೆಸರನ್ನ ಕಾಯಿಲೆಗಿಡೋದು ಬೇಡ, ಚೇಂಜ್ ಮಾಡಿ ಅಂತ ಸುಮಾರು 30 ವಿಜ್ಞಾನಿಗಳು ರಿಕ್ವೆಸ್ಟ್ ಮಾಡಿದ್ದಾರೆ ವಿಶ್ವ ಆರೋಗ್ಯ ಸಂಸ್ಥೆಗೆ. ಜೊತೆಗೆ ಈ ರೀತಿ ಪ್ರಾಣಿಗಳ ಹೆಸರನ್ನ ಕಾಯಿಲೆಗಿಡೋದು WHO ಮಾರ್ಗಸೂಚಿಯನ್ನು ಕೂಡ ಉಲ್ಲಂಘಿಸುತ್ತೆ ಅಂತ ಮಾಹಿತಿ. ಹೀಗಾಗಿ ಚೇಂಜ್ ಮಾಡ್ತೀವಿ, ಆ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ. ಸೌದಿ ಅರೇಬಿಯಾ ಇಸ್ಲಾಮಿಕ್ ಶರಿಯಾ ಕಾನೂನನ್ನ ಚಾಚು ತಪ್ಪದೆ ಕಟ್ಟುನಿಟ್ಟಾಗಿ ಪಾಲಿಸೋಕೆ ಫೇಮಸ್ ಆಗಿರೋ ರಾಷ್ಟ್ರ. ಅದರಲ್ಲೂ ಸಲಿಂಗ ಕಾಮ ಅನ್ನೋದು ಸೌದಿ ಸರ್ಕಾರದ ಪ್ರಕಾರ ಗಲ್ಲು ಶಿಕ್ಷೆಗೆ ಅರ್ಹವಾಗಿರುವಂಥ ಅಪರಾಧ. ಇದೀಗ ಇಂತಹ ಸಲಿಂಗ ಕಾಮವನ್ನು ಹತ್ತಿಕ್ಕೋಕೆ ಸೌದಿ ಯಾವ ಹಂತಕ್ಕೆ ಹೋಗಿದೆ ಅಂದರೆ, ಈ ರೇನ್ಬೋ ಕಲರ್ ಅಂದರೆ ಕಾಮನ ಬೆಲ್ಲಿನ ಬಣ್ಣಗಳಿರೋ ಆಟದ ವಸ್ತುಗಳನ್ನು, ಬಟ್ಟೆಗಳನ್ನು ಕೂಡ ಅಂಗಡಿಗಳಿಂದ ಸೀಸ್ ಮಾಡ್ತಾ ಇದೆ. ಯಾಕಂದರೆ ಇವು ಮಕ್ಕಳಿಗೆ ಕೆಟ್ಟ ಸಂದೇಶವನ್ನು ರವಾನೆ ಮಾಡುತ್ತೆ ಅಂತ ಇವರ ಅಭಿಪ್ರಾಯ. ಅಂದಹಾಗೆ ರೇನ್ಬೋ ಕಲರ್ ಈ ಸಲಿಂಗಿ ಸಮುದಾಯ ಅಥವಾ ಈ ಇಡೀ LGBTQI ಸಮುದಾಯದ ಪ್ರತೀಕ ಅಥವಾ ಸಂಕೇತ. ಹಾಗಾಗಿ ಸೌದಿ ಈ ನಿರ್ಧಾರಕ್ಕೆ ಮುಂದಾಗಿದೆ. ಅಮೆಜಾನ್ ಕಾಡಲ್ಲಿ ನಾಪತ್ತೆಯಾಗಿದ್ದ ಬ್ರಿಟಿಷ್ ಪತ್ರಕರ್ತ ಹಾಗೂ ಆತನ ಸಹಚರರನ್ನ ನಾವು ಹತ್ಯೆ ಮಾಡಿದ್ದೀವಿ ಅಂತ ಈಗ ಶಂಕಿತ ಆರೋಪಿಗಳು ತಪ್ಪೊಪ್ಕೊಂಡಿದ್ದಾರೆ. ನಿನ್ನೆಷ್ಟು ಹೇಳಿದ್ವಲ್ಲ, ಬಂಧಿಸಿದ್ದಾರೆ, ಬಟ್ ಇನ್ನೂ ಪ್ರೂವ್ ಆಗಿಲ್ಲ ಅಂತ. ಈಗ ಅವರು ತಪ್ಪನ್ನು ಒಪ್ಕೊಂಡಿದ್ದಾರೆ, ನಾವೇ ಮಾಡಿದ್ದು ಅಂತ. ಈ ಬಗ್ಗೆ ಮಾಹಿತಿ ಕೊಟ್ಟಿರುವ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ನಿನ್ನೆ ಬಂಧನವಾಗಿದ್ದ 2 ಪೈಕಿ ಒಬ್ಬ ಆರೋಪಿ ಈ ಬಗ್ಗೆ ಬಾಯ್ಬಿಟ್ಟಿದ್ದಾನೆ. ಅವರ ಕೊಲೆ ಮಾಡಿ ನಂತರ ಅವರನ್ನು ಜೋಡಿಯಾಗಿ ಹೂಳಲಾಗಿತ್ತು, ಅದರಲ್ಲಿ ತಾನು ಕೂಡ ಭಾಗಿಯಾಗಿದ್ದೀನಿ ಅಂತ ಬಾಯ್ಬಿಟ್ಟಿದ್ದಾನೆ ಅಂತ ಹೇಳಿದ್ದಾರೆ. ಅಂದಹಾಗೆ ಈ ಹತ್ಯೆಯಾದ 2 ಕೂಡ ಜೂನ್ 5ನೇ ತಾರೀಕು ಕಾಡಲ್ಲಿ ಕಾಣೆಯಾಗಿದ್ರು. ಆದರೆ ಯಾಕಾಗಿ ಅವ್ರನ್ನ ಕೊಂದರು ಇನ್ನೂ ಕೂಡ ಸ್ಪಷ್ಟ ಇಲ್ಲ. ದರೋಡೆ ಮಾಡಕ, ಅವರಲ್ಲಿದ್ದ ವಸ್ತುಗಳನ್ನು ದರೋಡೆ ಮಾಡಿ ತಗೊಂಡೋಗಿ ಮಾರಕ ಇನ್ನೂ ಕೂಡ ಸ್ಪಷ್ಟ ಆಗಬೇಕಾಗಿದೆ. ಚೀನಾದ ಶಿಂಜಿಯಾಂಗ್ ಪ್ರಾಂತ್ಯದಲ್ಲಿನ ಉಗರ್ ಮುಸಲ್ಮಾನರ ದುಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮುಖ್ಯಸ್ಥೆ ಇತ್ತೀಚೆಗೆ ಚೀನಾಗೆ ಭೇಟಿ ನೀಡಿದ್ರು. ಅಲ್ಲಿ ಏನು ನೋಡಿದ್ರು, ಅವ್ರ ಕತೆ ಏನು ಅನ್ನೋದನ್ನು ಮಾತ್ರ ಬಹಿರಂಗಪಡಿಸಿರಲಿಲ್ಲ. ಆದರೆ ಈಗ ವಿಶ್ವಸಂಸ್ಥೆಯ 47 ದೇಶಗಳು ಇದಕ್ಕೆ ಆತಂಕ ವ್ಯಕ್ತಪಡಿಸಿದ್ದು, ಮಾನವ ಹಕ್ಕುಗಳ ಸಂಸ್ಥೆ ಇನ್ನೂ ಕೂಡ ವರದಿಯನ್ನು ಕೊಟ್ಟಿಲ್ಲ. ಈ ಸಂಬಂಧ ನಾವು ತುಂಬ ಕಳಕಳಿಯಿಂದ ಕಾಯ್ತಾ ಇದ್ದೀವಿ, ತುಂಬ ಆತಂಕ ಇದೆ ನಮಗೆ ಅಲ್ಲಿನ ಜನರ ಪರಿಸ್ಥಿತಿಯ ಬಗ್ಗೆ ಅಂತ ಕನ್ಸರ್ನ್ ವ್ಯಕ್ತಪಡಿಸಿವೆ. ಕೊನೆಗೂ ನ್ಯೂಯಾರ್ಕ್ನ ಕೋರ್ಟ್ ಒಂದು ಈ ಹ್ಯಾಪಿ ಎಲಿಫೆಂಟ್ ಮನುಷ್ಯ ಅಲ್ಲ ಪ್ರಾಣಿನೇ ಅಂತ ಆದೇಶ ನೀಡಿದೆ. ಅರೆ, ಎಲಿಫೆಂಟ್ ಪ್ರಾಣಿ ಇಲ್ಲದೆ ಮನುಷ್ಯನ, ಯಾರಿಗೆ ಈ ಥರ ಡೌಟ್ ಬಂದಿತ್ತು ಅಂತ ನಿಮಗೆ ಪ್ರಶ್ನೆ ಮೂಡ್ಬೋದು. ಹಾಗಾಗಿ ಇದ್ರ ಬಗ್ಗೆ ಪೂರ್ತಿ ಮಾಹಿತಿಯನ್ನು ನೋಡಿ. ಈಗ
ಈ ಪ್ರಕರಣದಲ್ಲಿ ಕೋರ್ಟ್ ಏನು ಹೇಳಿದೆ ಅಂದರೆ ಬ್ರೋಂಕ್ಸ್ ಝೂನಲ್ಲಿ ಇದನ್ನು ಇಟ್ಟಿರೋದು ಅಕ್ರಮ ಆಗಲ್ಲ, ಯಾಕಂದರೆ ಪ್ರಾಣಿನೇ ಇದು, ಮನುಷ್ಯ ಅಲ್ಲ ಅಂತ ಹೇಳಿದೆ. ಅಂದಹಾಗೆ ನಾನ್ ಹ್ಯೂಮನ್ ರೈಟ್ಸ್ ಪ್ರಾಜೆಕ್ಟ್ ಅನ್ನೋ ಸಂಸ್ಥೆ ಹ್ಯಾಪಿ ಅನ್ನೋ ಈ ಆನೆ ವಿಪರೀತ ಬುದ್ಧಿವಂತ ಇದೆ ಮತ್ತು ಸ್ವತಂತ್ರ ಜೀವಿಯಾಗಿದೆ, ಮನುಷ್ಯರಿಗಿಂತ ಬುದ್ಧಿಶಕ್ತಿ ಇದೆ ಅದಕ್ಕೆ. ಹೀಗಾಗಿ ಇದನ್ನು ಮನುಷ್ಯ ಅಂತಾನೆ ಪರಿಗಣಿಸಿ ಮನುಷ್ಯರಿಗೆ ಅನ್ವಯ ಆಗೋ ಸಾಮಾನ್ಯ ಕಾನೂನುಗಳಿದಾವಲ್ಲ ಅದರಲ್ಲೇ ಇದನ್ನು ಕೂಡ ನೀವು ನೋಡಬೇಕು, ಝೂನಲ್ಲಿ ಇಡಬಾರ್ದು ಅಂತ ಕೋರ್ಟಿಗೆ ಹೋಗಿದ್ರು. ಹೇಬಿಯಸ್ ಕಾರ್ಪಸ್ ದಾವೆ ಹೂಡಿದ್ರು. ಈಗ ವಿಚಾರಣೆ ನಡೆಸಿರೋ ಕೋರ್ಟ್ ಅದು ಬುದ್ಧಿವಂತ ಪ್ರಾಣಿ ಅಂತ ನಾವು ಒಪ್ತೀವಿ, ಆದರೆ ಹಾಗಂತ ಮನುಷ್ಯ ಅಂತ ಪರಿಗಣಿಸೋಕೆ ಆಗಲ್ಲ, ಹಂಗೆ ಮಾಡಿಬಿಟ್ರೆ ಸಿಕ್ಕಾಪಟ್ಟೆ ಗೊಂದಲ ಆಗುತ್ತೆ ಮುಂದೆ ಅಂತ ಹೇಳಿ ಅದನ್ನು ವಜಾ ಮಾಡಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.